ಒಂದು ಮಾತಿದೆ, ಈ ಮನುಷ್ಯರಿಗೆ ಬ್ಯಾಕ್ಗ್ರೌಂಡ್ ಇಂಪಾರ್ಟೆಂಟ್ ಅಲ್ಲ, ಬಿಲೀಫ್ ಇಂಪಾರ್ಟೆಂಟ್ ಅಂತ. ಅಂದರೆ ಬ್ಯಾಕ್ಗ್ರೌಂಡ್ ಇಲ್ಲದೆ ಆದರೆ ನಡೆಯುತ್ತೆ, ಆದರೆ ನಂಬಿಕೆ, ನಾನು ಏನಾಗಬೇಕು ಅಂತ ಬಂದಿದ್ದೀನಿ ಅಂತ ನಂಬಿಕೆ, ಆ ಗುರಿ ಅದಿಲ್ಲ ಅಂದರೆ ಭಾಳ ಕಷ್ಟ ಅಂತ. ಐ ಥಿಂಕ್ ಇನ್ ಯೋರ್ ಕೇಸ್ ಇಟ್ ಇಸ್ ಸೋ ಟ್ರೂ. ನೀವೇನು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಇಂಡಸ್ಟ್ರಿಗೆ ಬಂದವರಲ್ಲ, ಆದರೆ ಒಂದು ಬಿಲೀಫ್ ಇಟ್ಕೊಂಡು ಐ ವಾಂಟ್ ಟು ಹಿಯರ್ ಏನು ಅಂದ್ಕೊಂಡು ಬಂದ್ರಿ. ಸೊ ನಂದು ಬೇಸಿಕಲಿ ವೆರಿ ಆಕ್ಸಿಡೆಂಟ್ಲಿ ಇಂಡಸ್ಟ್ರಿಗೆ ಬಂದಿದ್ದು ನಾನು. ಲೈಕ್ ನಾನು ಇಂಜಿನಿಯರಿಂಗ್ ಮಾಡಿ ನಾನು ಡೆಲ್ಲಲ್ಲಿ ವರ್ಕ್ ಮಾಡ್ತಾಯಿದ್ದೆ, 1.5 ವರ್ಷ ಅಷ್ಟು ಐ ಟಿಲೇ ವರ್ಕ್ ಮಾಡ್ತಾಯಿದ್ದೆ. ಸೊ ವೆರಿ ಸಡನ್ನಾಗಿ ನನ್ನ ಫ್ರೆಂಡ್ ಒಬ್ಬರು ಶಾರ್ಟ್ ಮೂವೀಸಲ್ಲಿ ಕ್ಯಾರೆಕ್ಟರ್ ಯಾವುದೂ ಸಿಗ್ತಾಯಿಲ್ಲ, ಎಲ್ರಿಗೂ ಪೇಮೆಂಟ್ ಕೊಡಬೇಕು, ಫ್ರೀಯಾಗಿ ಮಾಡ್ತೀಯಾ ಅಂತ ಕೇಳಿದ್ರು. ಸೊ ಐ ವಾಸ್ ಲೈಕ್ ಓಕೆ, ಸ್ಯಾಟರ್ಡೇ ಸಂಡೇಸ್ ಐ ಆಮ್ ಫ್ರೀ, ಐ ಲೆಟ್ ಮೀ ಡೂ ಇಟ್ ಅಂತ ಸ್ಟಾರ್ಟ್ ಮಾಡಿದ್ದು. ಬಟ್ ಅದನ್ನು ನೋಡಿ ನನ್ನ ಫಸ್ಟ್ ಡೆಬ್ಯೂ ಮೂವಿ ಡೈರೆಕ್ಟರ್ ಕಾಲ್ ಮಾಡಿ ನೀವು ಸಿನಿಮಾ ಮಾಡ್ತೀರಾ ಅಂತ. ನನಗೆ ಅವಾಗಲೂ ನನಗೆ ಸಿನಿಮಾ ಇಸ್ ಅ ವರ್ಲ್ಡ್ ದ್ಯಾಟ್ ನಾನು ನೋಡೇ ಇಲ್ಲದೆ ಇರೋ ವರ್ಲ್ಡ್ ಅದು. ಸಿನಿಮಾ ಇಂಡಸ್ಟ್ರಿ, ಸಿನಿಮಾಗಳು ನೋಡ್ತಾ ಇದ್ವಿ ಅಷ್ಟೇ, ಬಟ್ ಅವಾಗೇನು ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅಲ್ಲ. ಸೊ ನಮಗೆ ಇಂಡಸ್ಟ್ರಿ ಹೇಗಿರುತ್ತೆ ಏನೂ ಐಡಿಯಾ ಇಲ್ಲ. ಅವಾಗ ಜಾಯಿನ್ ಆಗಿದ್ದೆ ಅಷ್ಟೇ. ಸೊ ನನ್ನ ಟೀಮ್ಗೆ ಹೇಳಿದೆ ಸ್ಯಾಟರ್ಡೇ ಸಂಡೇಸ್ ಬರ್ತೀನಿ ನಾನು, ಅವಾಗ ಏನು ಬೇಕಾದ್ರೂ ಶೂಟ್ ಮಾಡೋಣ ಅಷ್ಟೇ ಅಂತ ಹೇಳಿದ್ದು. ಸೊ ನಾನು ಸಿನಿಮಾ ಮಾಡಬೇಕಂದ್ರೂ ನನ್ನ ಮನೇಲಿ ಯಾರಿಗೂ ಹೇಳಿಲ್ಲ. ಸೊ ಇಟ್ ವಾಸ್ ಓನ್ಲಿ ಮೀ ಆ್ಯಂಡ್ ಮೈ ಮದರ್ ಹೂ ನ್ಯೂ ಐ ಆಮ್ ಡೂಯಿಂಗ್ ಎ ಸಿನಿಮಾ ಅಂತ. ಸೊ ಹಾಗೆ ಎಂಟ್ರಿ ಕೊಟ್ಟಿದ್ದು. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಯಾವಾಗ ದೊಡ್ಡದಾಗಿ ಆಯಿತು ಸ್ವಲ್ಪ, ಅಂದರೆ ವೆರಿ ಸ್ಮಾಲ್ ಟೀಮ್ ಸ್ಟಾರ್ಟ್ ಮಾಡಿದ್ದು, ವಿತ್ ವೆರಿ ಲಿಟಲ್ ಬಜೆಟ್, ಬಟ್ ಇಟ್ ಮೇಡ್ ಏನಂತಾರೆ ನೋಟಿಸ್ ಆಯಿತು ಇಂಡಸ್ಟ್ರಿಲಿ. ಆ್ಯಸ್ ಆ್ಯಕ್ಟರ್, ಆ್ಯಸ್ ನಮ್ಮ ಡೈರೆಕ್ಟರ್, ಕಥೆ ಎಲ್ಲ ನೋಟಿಸ್ ಆಗೋಷ್ಟು ದೊಡ್ಡದಾಗಾಯಿತು. ಸೊ ಅವಾಗ ನಮ್ಮ ಮನೇಲಿ ಎಲ್ರಿಗೂ ಗೊತ್ತಾಗಿದ್ದು, ಇವಳನ್ನೆಲ್ಲ ಸಿನಿಮಾ ಮಾಡಿಬಿಡಿದಾಳೆ ಅಂತ. ಸೊ ದಟ್ಸ್ ಹೌ ಐ ಎಂಟರ್ಡ್. ನೀವು ಹೇಳ್ದಾಗೆ ಪ್ಯಾಷನ್ ಅಂತ ಅವಾಗಿನ್ನ ನಂಗೆ ಗೊತ್ತಿಲ್ಲ, ಇಂಡಸ್ಟ್ರಿ ಅಥವಾ ಸ್ಟೋರಿ ಟೆಲ್ಲಿಂಗ್. ಬಟ್ ಹೋಗ್ತಾ 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 ಐ ಫೌಂಡ್ ಔಟ್ ದ್ಯಾಟ್ ಏನಂತಾರೆ ದಿಸ್ ವಾಸ್ ದ ಪರ್ಪಸ್ ಆಫ್ ಮೈ ಲೈಫ್ ಅನ್ನೋಷ್ಟು ನನಗೆ ಏನಂತಾರೆ ಕಂಡ್ಕೊಳ್ತಾ ಹೋದೆ ನಾನು. ಐ ಟಿಲಿ ಇರಬೇಕಂದ್ರೆ ಐ ಸ್ಟಿಲ್ ರಿಮೆಂಬರ್, ನಾನೇನು ತುಂಬ ಖುಷಿಯಾಗಿ ಇಂಜಿನಿಯರಿಂಗ್ ಮಾಡಿದ್ದಿದ್ದಲ್ಲ. ಅಫ್ಕೋರ್ಸ್ ಐ ಆಮ್ ಅ ರ್ಯಾಂಕ್ ಬಂದಿದ್ದು, ಡಿಸ್ಟಿಂಕ್ಷನ್ ಎಲ್ಲ ಇದೆ, ಬಟ್ ತುಂಬ ಇಟ್ ವಾಸ್ ನಾಟ್ ಮೈ ಫೀಲ್ಡ್ ಆ್ಯಂಡ್ ಐ ನ್ಯೂ ಇಟ್. ಐ ಟಿಲಿ ಇರಬೇಕಂದ್ರೂ ನಾನು ಇದೆಲ್ಲ ನನ್ನ ಫೀಲ್ಡ್, ನಾನೇನೋ ಬೇರೆ ಮಾಡಬೇಕು ಅಂತ ಹೇಳಿ ಸಮ್ಹೌ ಐ ಎಂಡೆಡ್ ಅಪ್ ಹಿಯರ್. ಆ್ಯಂಡ್ ಇಂಡಸ್ಟ್ರಿ ಹೇಗೆ ದಾರಿ ತೋರಿಸ್ತಾ ಹೋಯಿತು ಅಂತಂದರೆ, ಅಲ್ಲಿ ನಾನು ಲೇಟ್ ನೈಟ್ಸ್ ವರ್ಕ್ ಎಲ್ಲ ಇರೋದು, ನೈಟ್ ಶಿಫ್ಟ್ಸ್ ಎಲ್ಲ, ಬಿಕಾಸ್ ಕ್ಲೈಂಟ್ಸ್ US ಇಂದೆಲ್ಲ ಇರೋರಲ್ಲ. ಅಲ್ಲಿ ಹೆಂಗೆ 1-2 ಎಕ್ಸ್ಟ್ರಾ ಅವರ್ಸ್ ವರ್ಕ್ ಮಾಡಿದಾಗ ತಲೆನೋವು, ತಲೆ ಸಿಡಿಯೆಲ್ಲ ಆಗೋದು. ಇಲ್ಲಿ 48 hours ಕಂಟಿನ್ಯೂಸ್ ವರ್ಕ್ ಮಾಡಿದ್ರು ಅದು ಖುಷಿ ಇರೋದು. ಅಟ್ ದ ಎಂಡ್ ಆಫ್ ದ ಡೇ ಬಂದು ಮಲ್ಕೊಂಡ್ರೆ ನಾನು ಇವತ್ತು ಇದು ಕಲಿತೆ, ಇದು ಮಾಡಿದೆ. ಆ್ಯಂಡ್ ಆ ಸೆಲ್ಫ್ ಎಕ್ಸ್ಪ್ಲೋರೇಷನ್ ಆ್ಯಸ್ ಅನ್ ಆ್ಯಕ್ಟರ್ ಇದೆಯಲ್ಲ, ಸಿಕ್ಕಾಪಡೆ ಖುಷಿ ಕೊಡೋದು. ಆ್ಯಂಡ್ ನನಗೆ ಹೋಮ್ ವರ್ಕಲ್ಲಿ ತುಂಬ ಖುಷಿ ಕೊಡೋದು, ವರ್ಕಿಂಗ್ ಎಕ್ಸ್ಟ್ರಾ ಅವರ್ಸಲ್ಲಿ ಖುಷಿ ಕೊಡೋದು. ಆ್ಯಂಡ್ ಟುಡೇ ಐ ಎಂಜಾಯ್ ಲೈಕ್ ಅಟ್ ಮೋಸ್ಟ್ ನಾನು ಏನಾದರೂ ಖುಷಿಗೆ ಸಿಗುತ್ತೆ ನನಗೆ ಅಂದರೆ ಇಟ್ ಈಸ್ ಆ್ಯಕ್ಟಿಂಗ್ ಫಾರ್ ಮೀ. ಸೊ ಐ ಡೋಂಟ್ ನೋ ಹಿಂಗೆ ಇಂಡಸ್ಟ್ರಿಗೆ ಬಂದೆ, ಏನು ಮಿರಾಕಲ್ ಆಯಿತು, ಹೌ ಗಾಡ್ ನ್ಯೂ ಇವಳು ಇಲ್ಲೇ ಬಿಲಾಂಗ್ ಆಗೋದು ನನಗೆ ಗೊತ್ತಿಲ್ಲ. ಬಟ್ ಇಟ್ ಜಸ್ಟ್ ಹ್ಯಾಪೆಂಡ್ ಆ್ಯಂಡ್ ಐ ಆಮ್ ವೆರಿ ವೆರಿ ಲಕ್ಕಿ. ಆ್ಯಂಡ್ ಇವಾಗಲೇ ಹೇಳ್ದಂಗೆ ಐ ಡೋಂಟ್ ನೋ ಎನಿಬಡಿ ಇನ್ ದ ಇಂಡಸ್ಟ್ರಿ, ಗಾಡ್ ಫಾದರ್ ಅಂತ ಅಥವಾ ಕಾಂಟ್ಯಾಕ್ಟ್ಸು ದೊಡ್ಡ ಏನೂ ಗೊತ್ತಿಲ್ಲ. ಲೈಕ್ ಯು ಸೆಡ್, ಮೈ ಬಿಲೀಫ್ ಆ್ಯಂಡ್ ದೆರ್ ಇಸ್ ಒನ್ ಇಂಟ್ಯೂಷನ್ ಅಂದರೆ ಒಂದು ಗಟ್ ಫೀಲಿಂಗ್ ಇದೆ ದ್ಯಾಟ್ ನಾನು ಏನು ಅಂದ್ಕೊಂಡಿದ್ದೀನಿ ನಾನು ಅದನ್ನ ಮಾಡ್ತೀನಿ. ಈವನ್ ವೆನ್ ಐ ಡಿಡ್ ಮೈ ಫಸ್ಟ್ ಸಿನಿಮಾ ಅಲ್ಲ, ಬ್ಲೈಂಡಾಗಿ ಎಲ್ರಿಗೂ ಹೇಳ್ತಾ ಇದ್ದೆ, ಒಂದಿನ ನಾನು ತೋರಿಸ್ತೀನಿ ನಾನೇನಾಗ್ತೀನಿ ಅಂತ. ಐ ಡೋಂಟ್ ನೋ, ಅವಾಗೂ ನನಗೆ ನನ್ನ ಹತ್ರ ಏನೂ ಇಲ್ಲ, ಇವಾಗೂ ಐ ಡೋಂಟ್ ನೋ ಹೌ, ಬಟ್ ಐ ಆಲ್ವೇಸ್ ಫೀಲ್ ನಾನು ಏನು ಅಂದ್ಕೊಂಡಿದ್ದೀನಿ 1000% ಅದು ನಾನು ಆಗ್ಬಿಟ್ಟೆ ನಾನು ಎಂಡ್ ಮಾಡೋದು, ಕ್ವಿಟ್ ಮಾಡೋದು ಅಂತ. ಬಟ್ ಐ ನೋ ಇಟ್ ವಿಲ್ ಬಿ ಟ್ರೂ. ನಾನೇನು ಲೈಕ್ ದ ವಿಷನ್ ಇಸ್, ಅವತ್ತು ಒಂದು ಇಷ್ಟ ಆಸೆ ಇತ್ತು, ಇವತ್ತೊಂದು ಇಷ್ಟ ಆಸೆ ಇದೆ. ಲೈಕ್ ದ ಡ್ರೀಮ್ಸ್ ಗ್ರೋ ಬಿಗರ್ ಅಲ್ಲ, ಬಟ್ ಐ ಫಾರ್ ಶೋರ್ನು ನಾನು ಮಾಡ್ತೀನಿ ಅದನ್ನು. ಸೊ ಆ ಬಿಲೀಫಲ್ಲಿ ಇವತ್ತು ಕೂಡ ಐ ಆಮ್ ಗೋಯಿಂಗ್ ಫಾರ್ವರ್ಡ್. ಆ್ಯಂಡ್ ಫಾರ್ಚುನೇಟ್ಲಿ ಆ ಥರ ಟೀಮ್ಸ್ನ ಮೀಟ್ ಮಾಡ್ತಾ ಇದ್ದೀನಿ, ಆ ಥರ ನನ್ನ ವರ್ಕಿಗೆ ಆ ಥರ ರಿಸಲ್ಟ್ಗಳು ಸಿಗ್ತಾ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ, ಖುಷಿಯಾಗತ್ತೆ.